ಕನ್ನಡದ ಶ್ರೇಷ್ಠ ಆತ್ಮಕಥೆಯ ರಹಸ್ಯ ನೆನಪಿನ ದೋಣಿಯಲ್ಲಿ ಬುಕ್ ಸಮರಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದ ಹೆಮ್ಮೆಯ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪುರವರ ಅದ್ಭುತ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಪುಸ್ತಕದ ಸಾರಾಂಶವನ್ನು ತಿಳಿಯಲಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಮಲೆನಾಡಿನ ಮಣ್ಣಿನ ವಾಸನೆ, ಸಾಹಿತ್ಯದ ತಪಸ್ಸು ಮತ್ತು ಸಾಧನೆಯ ರೋಮಾಂಚಕ ಪಯಣ. ನೀವು ಕುವೆಂಪುರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಕತೆ ಶುರುವಾಗುವುದು ಶಿವಮೊಗ್ಗದ ಕುಪ್ಪಳ್ಳಿಯಲ್ಲಿ. ಕುವೆಂಪುರವರು ಹುಟ್ಟಿ ಬೆಳೆದದ್ದು ಮಲೆನಾಡಿನ ನಿಸರ್ಗದ ಮಡಿಲಲ್ಲಿ. ಈ ಪುಸ್ತಕದಲ್ಲಿ ಅವರು ತಮ್ಮ ಬಾಲ್ಯದ ದಿನಗಳು, ಕಾಡಿನ ನಡುವಿನ ಜೀವನ, ಮಲೆನಾಡಿನ ಆಚರಣೆಗಳನ್ನು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಎಂದರೆ ಓದುತ್ತಿದ್ದರೆ ನಾವೇ ಕುಪ್ಪಳ್ಳಿಗೆ ಹೋಗಿ ಬಂದ ಅನುಭವವಾಗುತ್ತದೆ. ಪ್ರಕೃತಿಯೇ ಅವರಿಗೆ ಮೊದಲ ಗುರುವಾಗಿತ್ತು. ಕುಪ್ಪಳ್ಳಿಯಲ್ಲಿದ್ದ ಹಳ್ಳಿಯ ಹುಡುಗ ಮೈಸೂರಿಗೆ ಬಂದಾಗ ಅವರ ಜೀವನ ಬದಲಾಯಿತು. ಆರಂಭದಲ್ಲಿ ಅವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದರು. ಆದರೆ ಐರಿಷ್ ಕವಿ ಜೇಮ್ಸ್ ಕುವೆಂಪುರವರಿಗೆ ನಿಮ್ಮ ಮಾತೃಭಾಷೆಯಲ್ಲಿ ಬರೆಯಿರಿ ಎಂದು ಸಲಹೆ ನೀಡಿದರು. ಆ ಒಂದು ಘಟನೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಬ್ಬ ಮಹಾನ್ ಕವಿಯನ್ನು ನೀಡಿತು. ಕುವೆಂಪುರವರ ಮೇಲೆ ಸ್ವಾಮಿ ವಿವೇಕಾನಂದ ಹಾಗೂ ರಾಮಕೃಷ್ಣ ಪರಮಹಂಸರ ವಿಚಾರಗಳು ಆಳವಾದ ಪ್ರಭಾವ ಬೀರಿದ್ದವು. ಮೂಢನಂಬಿಕೆಗಳನ್ನು ವಿರೋಧಿಸಿ ಮನುಜಮತ, ವಿಶ್ವಪಥ, ಉದಾತ್ತ ಚಿಂತನೆಯನ್ನು ಅವರು ಹೇಗೆ ಅಳವಡಿಸಿಕೊಂಡರು ಎಂಬುದನ್ನು ಈ ಪುಸ್ತಕದಲ್ಲಿ ವಿವರವಾಗಿ ಕಾಣಬಹುದು. ನಿಮ್ಮ ಹಳ್ಳಿಯ ಸಾಧಾರಣ ಹುಡುಗ ತನ್ನ ಕಠಿಣ ಪರಿಶ್ರಮ, ಕಲ್ಪನೆ ಮತ್ತು ಅಚಲವಾದ ತತ್ವಗಳಿಂದ ಜ್ಞಾನಪೀಠ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವವರೆಗಿನ ಪ್ರಯಾಣವೇ ನೆನಪಿನ ದೋಣಿಯಲ್ಲಿ. ಈ ಪುಸ್ತಕ ಕೊಡುವ ಸಂದೇಶ ಇಷ್ಟೇ: ನಮ್ಮ ಬೇರುಗಳನ್ನು ಮರೆಯಬಾರದು ಮತ್ತು ಕಷ್ಟಗಳ ನಡುವೆಯೂ ನಮ್ಮ ಕನಸನ್ನು ಬಿಡಬಾರದು. ಸ್ನೇಹಿತರೆ, ಈ ಸಾರಾಂಶ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದೇ ರೋಚಕ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.